ಬೀಜ ತಗೊಂಬಂದು ನಾನೇ ನರ್ಸರಿ ಮಾಡ್ಕೊಂಡು ಅದ್ರ ಟ್ರೈಯಲ್ಲಿ ಹಾಕೊಂಡು ಇವತ್ತು ಈ ತರ ಸಸಿ ಇಟ್ಟಿದ್ದಕ್ಕೆ ಈ ತರ ಬಂದಿದೆ. ಆಮೇಲೆ ಅದರಲ್ಲೇ ಮಿಕ್ಸೆಡ್ ಅಂದ್ರೆ ಈ ಚೆಂಡು ಹೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಇವು ಎರಡು ಮಿಕ್ಸ್ ಆಗಿ ಬೆಳೆಯೋದ್ರಲ್ಲಿದ್ದ ನನಗೆ ಚೆಂಡು ಹೂ ಕಟಿಂಗ್ ಚೆಂಡು ಹೂ ಬರುತ್ತೆ, ಚಿಲ್ಲಿ ಬರ್ತಾ ಇದೆ. ಡಿಸ್ಟೆನ್ಸ್ ಇಂಪಾರ್ಟೆಂಟ್ ರೀ. ಹತ್ರ ನಾವು ಗಿಡಗಳು ಇಟ್ರೆ ನಮಗೆ ಇಳುವರಿ ಬರಲ್ಲ. 10 ಕಾಯಿ ಬಿಡೋದು 5 ಕಾಯಿ ಬಿಡುತ್ತೆ. ಹೌದು. ಸ್ನೇಹಿತರೆ ನಮಸ್ಕಾರ, ಬದುಕಿಗೊಂದು ದಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಬಿಳೆಬಾವಿ ಗ್ರಾಮದಲ್ಲಿ ಇದ್ದೀವಿ. ಇವತ್ತು ನಾವು ವಿಶೇಷ ರೈತರನ್ನ ಪರಿಚಯ ಮಾಡ್ತೇವೆ ನಿಮಗೆ. ನಾಗರಾಜ್ ಪಾಟೀಲ್ ಶಿವಪುರ್ ಅಂತ ಇವತ್ತು ರೈತರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಇವಾಗ ನಮ್ಮ ರೈತರಿಗೆ ಮಿಶ್ರ ತಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಮಿಶ್ರ ತಳಿ ಮಾಡೋದು ಇಂಪಾರ್ಟೆಂಟ್ ಅಲ್ರಿ, ಬಟ್ ಇದನ್ನ ಮೇಂಟೆನೆನ್ಸ್ ಮಾಡೋದೇ ಇಂಪಾರ್ಟೆಂಟ್. ಇದರಲ್ಲಿ ಮಿಶ್ರ ತಳಿ ಮಾಡೋದು ಈಸಿ. 1 ಎಕರೆದಲ್ಲೇ ಇವತ್ತು ಏನಿಲ್ಲ ಅಂದ್ರೆ ಲಕ್ಷಾಂತರ ರೂಪಾಯಿ ತೆಗಿಯೋಷ್ಟು ಚಾನ್ಸಸ್ ಇದೆ. ಬಟ್ ರೈತರು ಅದನ್ನ ತಾಳ್ಮೆ ಇರಲ್ಲ ಅವರಿಗೆ. ಯಾವ ಥರ ಅಂದರೆ ದೊಡ್ಡ ಲಾಟ ಮಾಡಬೇಕು, ಒಂದೇ ಥರ ಐಟಮ್ ಮಾಡಬೇಕು, ಮಾಡಿದ್ರೆ ಅದರಲ್ಲೇ ಜಾಸ್ತಿ ನಮಗೆ ಇಳುವರಿ ಬರುತ್ತೆ. ಅದು ಇವತ್ತು ಬಂದರೆ ಬರಲಿ ಅಥವಾ ಹೋದ್ರೆ ಹೋಗಲಿ ಅನ್ನೋ ಒಂದು ವಿಚಾರದಲ್ಲಿ ಇರ್ತಾರೆ ಬೇರೆ ರೈತರೆಲ್ಲ. ಆದರೆ ಬಟ್ ನಾವು ಆ ಥರ ಅಲ್ಲ. ನೋಡೋಣ, ಇದೊಂದು ಮಿಶ್ರ ತಳಿ ಮಾಡೋಣ ಅಂತಂದು ನಾನು ಚೆಂಡು ಹೂವು ವಿತ್ ಚಿಲ್ಲಿ ಇದನ್ನು ಬೆಳೀತಾ ಇದ್ದೀನಿ. ಇದರಲ್ಲಿ ಮತ್ತೆ ಟೊಮೊಟೊ ಗಿಡ ಇದೆ, ಆಮೇಲೆ ನಮ್ಮದು ಚೌಳಿಕಾಯಿನೂ ಇದೆ. ಈ ಕಡೆ ಹಿಂದ್ಗಡೆ ಇರೋದು ಚೌಳಿಕಾಯಿ, ಇದು ಒಂದು ಚೆಂಡು ಹೂವು ವಿತ್ ಚಿಲ್ಲಿನೂ ಇದೆ. ನಿಮಗೆ ಚಿಲ್ಲಿ ಕಾಣ್ತಾ ಇರ್ಬೋದು. ಪ್ರೆಸೆಂಟ್ ಇದು ಹಿಂದ್ಗಡೆ ಹಾಕಿರೋಂಥ ಚಿಲ್ಲಿ. ಈ ಚೆಂಡು ಹೂವೆಲ್ಲ ಒಂದೇ ಟೈಮ್ ಎಡಿ ಟೈಮ್ ಹಚ್ಚಿರೋಂಥದ್ದು. ಇವತ್ತು ಆಲ್ರೆಡಿ ಪ್ರೆಸೆಂಟ್ಲಿ ಈ ಡೇಟಿಗೆ ನನಗೆ ಚೆಂಡು ಹೂವು ಸ್ಟಾರ್ಟ್ ಆಗಿದೆ. ಇದು ಯಾವ ಮಂತಲ್ಲಿ ಹಾಕ್ಬೇಕು ಇದನ್ನ? ಇದು ಆಕ್ಚುಲಿ ನಾನು 7ನೇ ತಿಂಗಳಲ್ಲಿ 25ನೇ ತಾರೀಕಿಗೆ ಇಟ್ಟಿರೋದು ಇದನ್ನ ಚೆಂಡು ಹೂವು. ಈಗ ಪ್ರೆಸೆಂಟ್ ಈಗ ನಾನು 7ನೇ ತಿಂಗಳಲ್ಲೇ ಚಿಲ್ಲಿ ಹಚ್ಚಿರೋದು ಇದೆ, ಅದನ್ನು ತೋರಿಸ್ತೀನಿ ರೀ. ಇದು 7ನೇ ತಿಂಗಳದಾಗ ಇಟ್ಟಿರೋದು. ಈ ಚಿಲ್ಲಿ ಚಿಕ್ಕದಿರೋದು ಇದೆಯಲ್ಲ, ಆ ಚಿಲ್ಲಿ ಬಂದು ಅದು 8ನೇ ತಿಂಗಳಲ್ಲಿ ಹಚ್ಚಿರೋದ್ರಿ. ಅದು ಕೂಡ ಹೂವು ನೋಡ್ರಿ. ಆಮೇಲೆ ಹೂ ಬಿಡ್ತಿದೆ ಅನ್ಸುತ್ತೆ. ಹೂವು ನೋಡ್ರಿ, ಬಟ್ ಇದು ಲೇಟಾಗಿ ಹಚ್ಚಿರೋದು. ಇದಕ್ಕೂ ಒಂದು 15 ದಿನ 20 ದಿನ ಮುಂಚಿತವಾಗಿರೋಂಥದ್ದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಎಷ್ಟು ಎಕರೆಯಲ್ಲಿ ಮಾಡಿದ್ರಿ ನೀವು? ಇದು 1 ಎಕರೆ ಇದೆ. ಇದು ಟೋಟಲ್ 1 ಎಕರೆದಲ್ಲಿ ಎಷ್ಟು ಹಾಕಿದ್ರಿ? ಇದು 1 ಎಕರೆಗೆ ನಾನೀಗ ನೋಡ್ರಿ ಚಿಲ್ಲಿ ನೋಡ್ರಿ, ಇದು ನಮ್ದು. ಇದು 7ನೇ ತಿಂಗಳಲ್ಲಿ ಫಸ್ಟ್ನೇ ವೀಕದಲ್ಲಿ ಹಾಕಿರೋದು. ಇದು 7ನೇ ತಿಂಗಳಲ್ಲಿ. ಇದರಲ್ಲಿ ಬರೀ ಚಿಲ್ಲಿ ಅಷ್ಟೇ ಇಲ್ಲ, ಚಿಲ್ಲಿ ವಿತ್ ಸೆಂಟ್ರಲ್ಲಿ ಏನ್ ಮಾಡಿದೀನಿ, ಬೋದು 2 ಹತ್ತಿ ಕುಂಟಿ ಸೈಜ್ ಅಂದ್ರೆ 2 ಫೀಟಿನ ಸಾಲಿಂದ ಮಧ್ಯದಲ್ಲಿ ಏನ್ ಮಾಡ್ಕೊಂಡಿದೀನಿ, ಇದರಲ್ಲಿ ಕೊತ್ತಂಬರಿ ಹಾಕಿದೀನಿ. ಮಿಡ್ಲಲ್ಲಿ ಬಾಜು ಕೊತ್ತಂಬರಿ ಅದೀನಿ, ಚಿಕ್ಕದಾಗಿದೆ. ಮೊನ್ನೆ ಹಾಕಿದೀವಿ, 20 ದಿನ ಆಯ್ತು ಇವತ್ತಿಗೆ. ಆಮೇಲೆ ಇದನ್ನ ಚಿಲ್ಲಿ ಕೂಡ ನಾನೇ ಬೀಜ ತಗೊಂಬಂದು ನಾನೇ ನರ್ಸರಿ ಮಾಡ್ಕೊಂಡು ಅದ್ರ ಟ್ರೈಯಲ್ಲಿ ಹಾಕೊಂಡು ಇವತ್ತು ಈ ತರ ಸಸಿ ಇಟ್ಟಿದ್ದಕ್ಕೆ ಈ ತರ ಬಂದಿದೆ. ಆಮೇಲೆ ಅದರಲ್ಲೇ ಮಿಕ್ಸೆಡ್ ಅಂದ್ರೆ ಈ ಚೆಂಡು ಹೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಇವು ಎರಡು ಮಿಕ್ಸ್ ಆಗಿ ಬೆಳೆಯೋದ್ರಲ್ಲಿದ್ದ ನನಗೆ ಚೆಂಡು ಹೂ ಕಟಿಂಗ್ ಚೆಂಡು ಹೂ ಬರುತ್ತೆ, ಚಿಲ್ಲಿ ಬರ್ತಾ ಇದೆ. ವಿತ್ ಟೊಮೊಟೊ ಕೂಡ ಇದೆ. ಆಮೇಲೆ ಟೊಮೊಟೊ ನಂದು ಆಲ್ರೆಡಿ ಕ್ಲೋಸ್ ಆಗ್ತಾ ಇದೆ, ಬಟ್ ಟೊಮೊಟೊಗಂತೂ ಇಂಪಾರ್ಟೆಂಟ್, ಈ ಚೆಂಡು ಹೂವು ಚಿಲ್ಲಿ ಇಂಪಾರ್ಟೆಂಟ್ ರೀ. ಆಮೇಲೆ ಈಗ ಚೌಳಿಕಾಯಿನೂ ಸ್ಟಾರ್ಟ್ ಇದೆ, ಅದನ್ನು ಕಟಾವ್ ಚಾಲು ಮಾಡಿದೀವಿ. ಆಮೇಲೆ ಸಸಿಗಳು ನೀವೀಗ ನರ್ಸರಿಗಳಿಗೆ ಹೋಗಿ ತಗೊಂಬರ್ತಿರಲ್ಲ, ಅದಕ್ಕಂತೂ ನಿಮಗೆ ಈಸಿ ಮೆಥಡ್ ಹೇಳ್ತೀನಿ. ನಿಮ್ಮ ಹೊಲದಲ್ಲೇ ನಿಮ್ಗೆ ಎಷ್ಟು ಬೇಕಾಗುತ್ತೆ, 1 ಎಕರೆಗೆ ಮ್ಯಾಕ್ಸಿಮಮ್ ನಿಮ್ದು 1 ಎಕರೆ ಇದ್ರೆ 1 ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ, ಎಷ್ಟು ನಿಮಗೆ ಟ್ರೈ ಹೋಗ್ತೇವೆ ಅನ್ನೋದು ವಿಚಾರ ಮಾಡ್ಕೊಂಡು ನಿಮ್ಮ ಸ್ವಂತ ಇದರಲ್ಲೇ ಮಾಡ್ಕೋಬಹುದು. ಆ ಸಿಸ್ಟಮ್ ಅಲ್ಲೇ ನಾನು ಕೂಡ ಇಲ್ಲಿ ಮಾಡಿದೀನಿ ರೀ. ಪ್ರೆಸೆಂಟ್ಲಿ ನೀವು ಸಸಿಗಳು ಮಾಡಿದೀರಾ? ಈ ತರ ಸಸಿ ಇದಾವೆ. ಬರೀ ಸರ್ ಇನ್ನೂ ತೋರಿಸ್ತೀನಿ ಮುಂದೆ. ನಡೀರಿ. ಮತ್ತೆ ನಾನು ರೈತರಿಗೋಸ್ಕರನು ನಾನೇ ಸ್ವಯ ನರ್ಸರಿ ಬೆಳೆಸಿ ರೈತರಿಗೆ ಕೂಡ ಮಾರಾಟ ಮಾಡ್ತಾ ಇದ್ದೀನಿ. ಅಗಿ ಕೊಡ್ತಾ ಇದೀವಿ ರೈತರಿಗೆಲ್ಲ. ಅಗಿ ಎಷ್ಟು ಬೇಕಂತಾರೆ ಅಷ್ಟು ಆರ್ಡರ್ ಕೊಟ್ಟಿರ್ತಾರೆ. ವಿತ್ ನಾನು ಹಾಕೊಂಡು ನಾನು ಬೇರೆಯವರಿಗೆ ಮಾರಾಟ ಮಾಡ್ತೀನಿ. ಸದ್ಯಕ್ಕೆ ಯಾವ್ಯಾವ ಅಗಿ ಅವೈಲೇಬಲ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಈಗ ಬಂದು ಅವೈಲೇಬಲ್ ಬಂದು ಬದನೆಕಾಯಿ ಇದೆ, ಹೂಕೋಸು ಇದೆ, ಟೊಮೊಟೊ ಇದೆ. ಹೌದು, ಹೂಕೋಸು ಇದು. ಆಮೇಲೆ ಟೊಮೊಟೊ ಇದೆ, ಸಾವು. ಆಮೇಲೆ ಲಲಿತಾ ಬದನಿ ಇದೆ, ಕೆಂಪು ಬದನಿ. ಆಮೇಲೆ ಚಿಲ್ಲಿ ಇದೆ. ಆಮೇಲೆ ಟಮಾಟಿ ಸಾಗರ್ ಇದೆ ನನ್ನ ಹತ್ರ. ಸಾಗರ್? ಹೌದ್ರಿ. ಇದು ಬಂದು ನಾವು ಸ್ವಂತ ನಮ್ಮ ಇದರಲ್ಲೇ ನರ್ಸರಿಯಲ್ಲೇ ಇದು ಮಾಡ್ತಾ ಇದ್ದೀನಿ. ಬಟ್ ನಾನೆಲ್ಲ ಪ್ಯಾಕೆಟ್ ಬೀಜ ತರಿಸ್ತಾ ಇದ್ದೀನಿ. ಮತ್ತೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ಸ್ವಂತ ಈಗ ಸುಮ್ಮನೆ ಜಾಸ್ತಿ ಖರ್ಚು ಮಾಡೋ ಬದಲಿ ರೈತರು ಅವ್ರೇನ್ ಮಾಡ್ಬೇಕಂದ್ರೆ ಅವ್ರ ಸ್ವಂತ ಹೊಲದಲ್ಲೇ ಅವರೇ ಮಾಡ್ಕೋಬಹುದು. ಇವನ್ನೆಲ್ಲ ಇವೇನು ದೊಡ್ಡ ತ್ರಾಸಿರಲ್ಲ. ಫಸ್ಟಿಗೆ ಅಷ್ಟೇ ದುಡ್ಡು ಖರ್ಚಾಗತ್ತೆ, ಆಮೇಲೆ ಏನು ಖರ್ಚಾಗಲ್ಲ.
ಇದು ಬೀಜ ಶಾಪಲ್ಲಿ ಅಂಗಡಿಗೆ ಹೋಗಿ ತಗೊಳ್ಳೋ ಬದಲು ನಾವೇ ಸ್ವಂತ ಮಾಡ್ಕೋಬಹುದು. ಅವರೇ ಸ್ವಂತ ಮಾಡ್ಕೋಬಹುದು. ಅವರೇ ಸ್ವಂತ ಮಾಡ್ಕೋಬಹುದ್ರಿ. ಹೌದ್ರಿ. ಈಗ ನರ್ಸರಿಯಲ್ಲಿ ಹೋಗಿ ತಗೊಂಬಂದ್ರೆ ಮ್ಯಾಕ್ಸಿಮಮ್ ಒಂದು ಯಾವ್ದೇ ಗಿಡ ಆಗ್ಲಿ ನಮಗೆ ₹1 ಬೀಳುತ್ತೆ, 80% ಬೀಳುತ್ತೆ. ಆದ್ರೆ ಅದು ಇಂಪಾರ್ಟೆಂಟ್ ಅವರೇ ಪಾಕೆಟ್ ತಗೊಂಬಂದು ಅವರೇ ಟ್ರೈ ತಗೊಂಬಂದು ಇಟ್ಕೊಂಡ್ರೆ ಒಂದೇ ಸರಿ ಯೂಸಿಗೆ ಬರಲ್ಲ. ಒಂದ್ 3-4 ಸರಿ ಯೂಸ್ ಮಾಡ್ಬೋದು. ನರ್ಸರಿಗೆ ಹೋಗಿ ತಗೊಂಬಂದಿದ್ದು ಇನ್ನು ನಂಬಿಕೆ ಇರಲ್ಲ. ಈಗ ಅವರೇ ಸ್ವಂತ ಮಾಡ್ಕೊಂಡ್ರೆ ಅವರೇ ರೆಡಿ ಮಾಡ್ಕೊಂಡ್ರೆ ಏನಾಗುತ್ತೆ, ಹೆಚ್ಚಿನ ಇಳುವರಿನೂ ಬರುತ್ತೆ. ಅವರೇ ಅದು ಸ್ವಂತ ತಳಿ ತಂದಿರ್ತಾರೆ, ಯಾವ ಬ್ರ್ಯಾಂಡು ಏನು ಅನ್ನೋದೆಲ್ಲ ಗೊತ್ತಿರುತ್ತೆ, ಒರಿಜಿನಲ್ ಕ್ವಾಂಟಿಟಿ ಗೊತ್ತಿರುತ್ತೆ. ಬರ್ರಿ ನಾನು ಸಪೋಸ್ ಈಗ ಒಂದು ನಿಮಗೆ ಚಿಲ್ಲಿ ತೋರಿಸ್ತೀನಿ. ನನ್ನ ಈ ನರ್ಸರಿಯಲ್ಲಿ ಇರೋದು ಈ ಕಡೆ ಸಾಲಲ್ಲಿ ಬರ್ರಿ ಸರ್, ಹಂಗೆ ಬರ್ರಿ. ಇದರಲ್ಲಿ ಪ್ರೆಸೆಂಟ್ ನೋಡ್ಕೊಡ್ರಿ ಕಾಯಿ ಯಾವ ಥರ ಇದೆ. ಇದು ಸಿಜೆಂಟಾ 2043 ಇದು 2043 ಇದು ಕಾಯಿ ನೋಡ್ರಿ. ಇದಕ್ಕೆ ಯಾವ್ದಾರ ರೋಗ ಇನ್ಫೆಕ್ಷನ್ಗಳು ಇದಾವೆ ನಿಮ್ ಕಣ್ ಮುಂದೆ ನೋಡ್ಕೊಡ್ರಿ. ಒಂದು ಗಿಡಕ್ಕೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ 20-25 ಕಾಯಿ ಇದೆ. ಆದ್ರೆ ಬಟ್ ಹೂವಿನ ಸಂಖ್ಯೆ ಜಾಸ್ತಿ ಇದೆ, ಇನ್ನ ಟೈಮ್ ಇದೆ ಅದಕ್ಕೆ. ಆದ್ರೂ ಕೂಡ ಈಗ ಪ್ರೆಸೆಂಟ್ಲಿ ಇಷ್ಟಿದೆ. ಆಮೇಲೆ ಇದಕ್ಕೆ ಎಣ್ಣೆ ಗೊಬ್ಬರ ಏನಾದ್ರು ನಾನ್ ನೋಡಿ ಇದಕ್ಕೆ ಒಂದೇ ಸರಿ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು DAP ಹಾಕಿರೋದು. ಅದು ನಾನು ಬೇರೆದಕ್ಕೆ ಯೂಸ್ ಅಂತ ಇದಕ್ಕೆ ಚವಳಿಗೆ ಅಂತ ತಗೊಂಬಂದಿದ್ದೆ DAP ಒಂದ್ಚೀಲ. ಅದರದ್ದೇ ಒಂದ್ ಸ್ವಲ್ಪ ಒಂದು ಪುಟ್ಟಿ ತಗೊಂಡು ಎಲ್ಲದಕ್ಕೂ ಒಂದ್ ಸ್ವಲ್ಪ ಹಾಕಿದ್ದೆ. ಅದಕ್ಕಂತೂ ಮತ್ತೆ ಹೆಚ್ಚಿಂದ ಏನಾಗಿಲ್ಲ. ರೈತರಿಗೆ ಹೆಚ್ಚು ಇಳುವರಿ ಬರ್ಬೇಕಂದ್ರೆ ಅವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಿ ರೈತರಿಗೆ? ಏನಿಲ್ರಿ, ಸ್ವಂತ ಅವರೇ ತಗೊಂಬಂದು ಬೀಜ ಯಾವುದೇ ಕಂಪ್ನಿದಾಗಲಿ ತಗೊಂಬಂದು ಸ್ಟ್ಯಾಂಡರ್ಡ್ ಬೆಳೆದ್ರಲ್ಲಿದ್ದ. ಆಮೇಲೆ ಅದು ಇಂಪಾರ್ಟೆಂಟ್, ಬರೀ ಬೆಳೆದು ಇಂಪಾರ್ಟೆಂಟ್ ಅಲ್ಲ, ಹಚ್ಚೋದು ಇಂಪಾರ್ಟೆಂಟ್ ಅಲ್ಲ. ಹಚ್ಚಿ ಮನೆಗೆ ಹೋಗಿ ಮಕ್ಕೊಂಡ್ರೆ ಬರಲ್ಲ. ಎಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಏನೇನು ಬೇಕು ಅದೆಲ್ಲ ಕೊಡಬೇಕು, ಕಳೆ ತೆಗಿಸ್ಬೇಕು, ಎಣ್ಣೆ ಹೊಡಿಬೇಕು, ಆಮೇಲೆ ಗೊಬ್ಬರ ಏನೇನು ಆ ಟೈಮಿಗೆ ಎಡಿ ಟೈಮಿಗೆ ಅದನ್ನು ಕೊಟ್ಟರೆ ಮಾತ್ರ ಈ ಥರ ಬರುತ್ತೆ. ಇದಕ್ಕೆ ಒಂದು ರೋಗ ಇಲ್ಲ, ಒಂದೇನಿಲ್ಲ. ಈಗ ಆಲ್ರೆಡಿ ಇದು 4 ತಿಂಗಳದ್ದು ಪೀಕ್ ಇದೆ. ಈ ಥರ ಇದೆ ಪೊಸಿಷನ್. 4 ತಿಂಗಳದ್ದು ಬೆಳೆ ಇದು. ಇದು ಎಷ್ಟು ತಿಂಗಳ ಬರುತ್ತೆ? ಇದು ಬಂದು 6 ತಿಂಗಳಿಗೆ 2043 ಕೆಂಪು ಕಾಯಿ ಕಟಾವಿಗೆ ಬರುತ್ತೆ. ಬಟ್ ಈಗಿರೋಂಥ ಸ್ಟೇಜಿಗೆ ಇದು ಬರಲ್ಲ. ಇನ್ನದು ಈಗ ಸಿಹಿ ಇರುತ್ತೆ ಕಾಯಿ, ಇಸನೂ ಇರಲ್ಲ, ಆ ಕಡೆ ಖಾರನೂ ಇರಲ್ಲ. ಆಮೇಲೆ ಇದು ಪಕ್ಕ 2043 ಕಾಯಿನ ಇದು, ಮತ್ತೆ ಬೇರೆ ಏನಲ್ಲ. ಆಮೇಲೆ ನಿಮಗೆ ಚೆಂಡು ಹೂವಿನೊಳಗೂ ಬೇರೆ ಬೇರೆ ತಳಿಗಳು ತಂದು ಹಾಕಿ ನಿಮಗೆ ನರ್ಸರಿಯಲ್ಲಿ ಇದು ಮಾಡ್ಬೋದು. ಬಟ್ ನೀವೇ ಸ್ವಂತ ನೀವು ಬೆಳೆದ್ರಲ್ಲಿದ್ದ ಏನಾಗುತ್ತೆ, ನರ್ಸರಿಯಲ್ಲಿ ನಿಮ್ದೇ ಸ್ವಂತ ಟ್ರೈ ಹಾಕೊಂಡು ನೀವೇ ಚೆಂಡು ಹೂವು ಹಾಕೊಂಡ್ರೆ ಬೀಜ ಒರಿಜಿನಲ್ ಬ್ರ್ಯಾಂಡ್ ತಗೊಂಬಂದು, ಇದು ಇಂಡೋಸ್ ಕಂಪ್ನಿ ಇದ್ರಿ. ಇದು ಈ ತಳಿ ಬಂದು ಇಂಡೋಸ್ ಕಂಪ್ನಿ ಇದು. ಸೈಜ್ ನೋಡ್ರಿ, ಚೆಂಡು ಹೂವಿನ ಸೈಜ್ ನೋಡ್ರಿ ಯಾವ ತರ ಇದೆ. ಇನ್ನೂ ದೊಡ್ಡದಿದೆ ನೋಡ್ರಿ, ಇನ್ನೂ ಸಣ್ಣವಿದಾವೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ರಿ, ಹಂಗೆ ಎಲ್ಲವೂ ಹಂಗೆ ಇದಾವೆ. ಬಟ್ ಹೂವು ತಕ್ಕೊಳೋದು ಇಂಪಾರ್ಟೆಂಟ್. ಬಟ್ ಇದರಲ್ಲಿ ಎಷ್ಟು ವೆರೈಟಿ, ಎಷ್ಟು ಕಲರ್ಸ್ ಬರುತ್ತೆ ಇದರಲ್ಲಿ ಕಲರ್ ನೋಡ್ರಿ 3 ವೆರೈಟಿ ಬರುತ್ತೆ. ಆ 3 ವೆರೈಟಿ ಒಳಗಡೆಗೆ ಇದು ನಾನು ಹಾಕಿರೋದು ಯೆಲ್ಲೋ ವಿತ್ ಕೇಸರಿ. 2 ಕಲರ್ ಹಾಕಿದ್ದೀನಿ. 2 ಕಲರ್ ಹಾಕಿದೀನಿ ರೀ. ಇದು ಇಂಡೋಸ್ ಕಂಪ್ನಿ ಇದ್ರಿ. ಇಂಡೋಸ್. ಆಮೇಲೆ ಈ ಇಂಡೋಸ್ ಕಂಪ್ನಿದು ಯಾಕೆ ನಿಮಗೆ ಚೆಂಡು ಹೂವು ಹಾಕಂತ ಹೇಳ್ತೀನಿ ಅಂದ್ರೆ, ರೈತರಿಗೆ ನಾವು ಕೊಟ್ಟಂತ ದುಡ್ಡಿಗೆ ಸಾವಿರಲ್ಲ. ಇದು ಬಂದು 1600 ರೂಪಾಯಿ ಒಂದು ಪ್ಯಾಕೆಟ್, ಅಂದ್ರೆ 1000 ಬೀಜ ಕೌಂಟಿಂಗ್ ಇರುತ್ತೆ. ಈ ಬೀಜ ಕೌಂಟಿಂಗ್ 1000 ಬೀಜಕ್ಕೆ 1600 ರೂಪಾಯಿ ತಗೊಂತಾರೆ. ಬಟ್ 1600 ರೂಪಾಯಿ ಇಂಪಾರ್ಟೆಂಟ್ ಅಲ್ಲ, 1600ಕ್ಕೆ 1000 ಬೀಜನೂ ಹುಟ್ಟುತ್ತೆ. ಅದು ಒಂದು ಬೀಜ ಬಂದು ಒಂದು ಮಿಸ್ ಆಗಲ್ಲ, ಒಂದು ಮಿಸ್ ಆಗಿಲ್ಲ ನಮಗೆ. ಯಾಕಂದ್ರೆ ನಾನು ಟ್ರೈಯಲ್ಲಿ ಬೆಳೆದಿದ್ದೀನಲ್ಲ, ಈಗೇನ್ ಟ್ರೈ ತೋರಿಸಿದ್ನಲ್ಲ, ನಿಮ್ಮ ಅನುಭವ ಸ್ವಂತ ಇದು ನಮ್ಮ ಸ್ವಂತ ಅನುಭವ. ಇದು ಮಾತ್ರ ಸ್ವಂತ ಅನುಭವ. ಆಕ್ಚುಲಿ ಇದಕ್ಕೆ ನಾನು ನರ್ಸರಿಗೆ ಬಡಿಯೋ ಟೈಮಲ್ಲಿ ಅಷ್ಟೇ ಎಣ್ಣೆ ಸ್ಪ್ರೇ ಮಾಡಿದ್ದೀನಿ. ಚೆಂಡು ಕರೆಕ್ಟ್ ಆಗಿ ದೀಪಾವಳಿ ಟೈಮ್ ಬರ್ಬೇಕಂದ್ರೆ ಯಾವ ತಿಂಗಳಲ್ಲಿ ನಾಟಿ ಮಾಡ್ಬೇಕು ಇದನ್ನ? ಕರೆಕ್ಟ್ 7ನೇ ತಿಂಗಳಲ್ಲಿ ನೀವು ನಾಟಿ ಮಾಡಿದ್ರೆ ಅಲ್ಲಿಗೆ 2.5 ತಿಂಗಳ ನಿಮಗೆ ಚೆಂಡು ಸ್ಟಾರ್ಟ್ ಆಗುತ್ತೆ. 7ನೇ ತಿಂಗಳಲ್ಲಿ ಮಾಡಿದ್ರೆ 7ನೇ ತಿಂಗಳಲ್ಲಿ ಫಸ್ಟ್ನೇ ವೀಕ್ ಇಂದ ಸ್ಟಾರ್ಟ್. ಆಕ್ಚುಲಿ ಇದು ನಮಗೆ 7ನೇ ತಿಂಗಳಲ್ಲಿ ನಾನು ಹಚ್ಚಿರೋದು. ಅಂದ್ರೆ ಇದು ಬಂದು ಅಕ್ಟೋಬರ್ ಅಲ್ಲಿ ಬರ್ಬೇಕಂದ್ರೆ 7ನೇ ತಿಂಗಳಲ್ಲಿ ಮಾಡ್ಬೇಕು. 7ನೇ ತಿಂಗಳಲ್ಲಿ ಮಾಡ್ಬೇಕು. ಆಮೇಲೆ ಇದಕ್ಕಿನ್ನ ಈ ಟ್ರೀಟ್ಮೆಂಟ್ ಜಾಸ್ತಿ ಇಲ್ಲ, ನಂದು ನಾರ್ಮಲ್ ಇದೆ. ಹಂಗಾಗಿ ಯಾವ ರೋಗ ಇಲ್ಲ, ಏನಿಲ್ಲ, ಇನ್ಫೆಕ್ಷನ್ಗಳು ಇಲ್ಲ. ಚಿಲ್ಲಿ ನೋಡ್ರಿ ಈಗಾದ್ರೂ ಕೂಡ ಯಾವ ತರ ಇದೆ. ಆಮೇಲೆ ಇಂಪಾರ್ಟೆಂಟ್ ಕಸ ಕ್ಲೀನಿಂಗ್ ಇರಬೇಕು. ಹೌದ್ರಿ, ಕ್ಲೀನ್ ಆಗಿದ್ರೆ ಯಾವ್ದೇ ತರ ರೋಗಾಣುಗಳು ಇದಕ್ಕೆ ಟಚ್ ಕೊಡಲ್ಲ. ಇಳುವರಿ ಜಾಸ್ತಿ ಬರುತ್ತೆ. ಡಿಸ್ಟೆನ್ಸ್ ಇಂಪಾರ್ಟೆಂಟ್ ರೀ. ಹತ್ರ ನಾವು ಗಿಡಗಳು ಇಟ್ರೆ ನಮಗೆ ಇಳುವರಿ ಬರಲ್ಲ. 10 ಕಾಯಿ ಬಿಡೋದು 5 ಕಾಯಿ ಬಿಡುತ್ತೆ. ಸಮೀಪ ಇಟ್ರೆ ಯಾವ್ದೇ ತಳಿ ಯಾವ್ದೇ ಗಿಡ ಆಗ್ಲಿ ಅದೇ ಡಿಸ್ಟೆನ್ಸ್ ನೋಡ್ರಿ. ನಮ್ದು ಒಂದು ಚಿಲ್ಲಿ ಗಿಡ ಬರ್ರಿ ಅಲ್ಲಿ ತೋರಿಸ್ತೀನಿ ನಿಮಗೆ, ಗ್ಯಾಪ್ ಅಲ್ಲಿ ಬರ್ರಿ ನೋಡ್ರಿ. ಇಷ್ಟೊಂದು 2 ಫೀಟ್ ಗ್ಯಾಪ್ ಇರ್ಬೇಕಾ? 1.5 ಫೀಟ್ ಮೇಲಿದೆ ಇದೆ ಈ ಗಿಡಕ್ಕೆ. ಇದು 1.5 ಫೀಟ್ ಮೇಲೆ ಇದೆ. ಇದು 1.5 ಫೀಟ್ ಮೇಲೆ ಇದೆ. ಈ ಚಿಲ್ಲಿ ನೋಡಿ ಎಕ್ಸಾಂಪಲ್,
ನಿಮಗೆ ಇನ್ನೂ ಒಂದು ತಳಿ ಇದೆ ಅಲ್ಲೇ ತಳಿ ಅಂತ ಸೇಮ್ ಬಟ್ ಗಿಡ ಲೇಬರ್ ಇಡ್ಬೇಕಾದ್ರೆ ಪಕ್ಕದಲ್ಲೇ ಇಟ್ಬಿಟ್ಟಿದ್ದಾರೆ. ಹೌದೌದು. ಅದೇನಾಗಿದೆ ಇಳುವರಿ ಒಳಗಡೆಗೆ ಕಾಯಿ ಚಿಕ್ಕದಾಗಿ ಬರ್ತಾ ಇದೆ. ಹೌದು. ಆಮೇಲೆ ಅಷ್ಟು ಇದ್ರಷ್ಟಿಲ್ಲ. ಹಂಗಾಗಿ ನಾನು ಹೇಳೋದೇನಂದ್ರೆ ಮ್ಯಾಕ್ಸಿಮಮ್ ದೂರ ಜಾಸ್ತಿ ಇಡಬೇಕು. 1.5 ಫೀಟಿಗೆ ಒಂದು ಸಸಿ ಇಟ್ಟರೆ ದೂರ ಇಟ್ಟಷ್ಟು ಇಳುವರಿ ಜಾಸ್ತಿ ಬರುತ್ತೆ. ಮತ್ತೆ ಚವಳಿ ಇದೆ, ಮತ್ತೆ ಇನ್ನೊಂದೇನೋ ಹಾಕಿದೀರಾ, ಅದು ಕುಂಬಳಕಾಯಿ ಅನ್ಸುತ್ತಲ್ಲ? ಸೋರೆಕಾಯಿ. ಅದು ಸೋರೆಕಾಯಿ. ಅದು ಬಂದು ಈಗ ಆಲ್ರೆಡಿ ಅದು ಒಂದು ಟೋಟಲ್ ಒಂದು 20 ಬಾಕ್ಸ್ ಹರಿದಿದ್ದೀನಿ. 360 ರೂಪಾಯಿದಂಗೆ ಆಗಿದೆ ಒಂದು ಬಾಕ್ಸ್. ನಮ್ ಕಡೆ ಕಡಿಮೆ ಹಾಕೋದು ಏನ್ರಿ? ನಮ್ ಕಡೆ ಸೋರೆಕಾಯಿ ಹಾಕೋದು ತುಂಬಾ ಕಡಿಮೆ. ಆದ್ರೆ ಸೋರೆಕಾಯಿ ನಾನು ವೇಸ್ಟ್. ಇದು ಆಕ್ಚುಲಿ ಇದು ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕಾಯ್ತು, ಎಮರ್ಜೆನ್ಸಿ ಕೆಲಸ ಇದ್ದಕ್ಕೆ ಆ ಟೈಮಲ್ಲಿ ಇದು ಮಾಡಕ್ಕಾಗಿಲ್ಲ. ಇದಕ್ಕೆ ಒಂದು ಪ್ಯಾಕೆಟ್ 50 ಗ್ರಾಮ್ ಬೀಜ ಇಟ್ಟಿದ್ದೀನಿ. ಇದು ಟೋಟಲ್ ಇಷ್ಟು ಪ್ಯಾಕೆಟ್ ಅಂತ ಆಗಿದೆ, ಬಾಕ್ಸ್ ಆಗಿದೆ. ಸೋರೆಕಾಯಿ ನೋಡಿ, ಸೈಜ್ ನೋಡ್ರಿ ಚೆನ್ನಾಗಿದೆ. ಬರೀ ಇಲ್ಲಿನ ಸೋರೆಕಾಯಿ ತೋರಿಸ್ತೀನಿ. ಒಂದೊಂದು 2 ಕೆಜಿ ಬರುತ್ತೆ. ಒಂದು ಬಾಕ್ಸ್ ಬಂದು 360 ರೂಪಾಯಿ ಆಗಿದೆ ಮೊನ್ನೆ ರೇಟ್. 360 ರೂಪಾಯಿ. ಎಷ್ಟು ಕಳಿಸಿದ್ರಿ? ಮೊನ್ನೆ 10 ಬಾಕ್ಸ್ ಕಳಿಸಿದ್ದೀನಿ. ಹೌದು. ಇಷ್ಟೇ ಎಷ್ಟು ದಿನಕ್ಕೆ ಒಂದ್ಸಲ? ಇದೇನು ಒಂದು ಹಬ್ಬ ಅಂದ್ರೆ ಒಂದು 40 ಬೀಜ ಇಟ್ಟಿದ್ದೀನಿ ಅಷ್ಟೇ. ಸ್ವಲ್ಪ ಭಾಳ ಇಟ್ಟಿದಿಲ್ಲ. ಇಷ್ಟಕ್ಕೆ 10 ಬಾಕ್ಸ್ ಹರಿದಿದ್ರಿ? 10 ಬಾಕ್ಸ್ ಹರಿದಿದ್ದೀನಿ ನೋಡಿ. ಅಲ್ಲಿ ಹೆಂಗಿದೆ. ಎಷ್ಟು ದಿನಕ್ಕೆ ಒಂದ್ಸಲ ಹರಿತೀರಿ ಇದು? ಇದು ನೋಡ್ರಿ ವಾರದಾಗ 2 ಸರಿ ಹರಿಸ್ಕೊಂತೈತ್ರಿ ಇದು. ಆಕ್ಚುಲಿ ನಾವು ಒಂದ್ ಸ್ವಲ್ಪ ಅಲ್ಲಿ ಸೈಜು ದೊಡ್ಡ ಕೇಳ್ತಾ ಇದಾರೆ ಹುಬ್ಳಿಯಲ್ಲಿ. ಹಂಗಾಗಿ ಹುಬ್ಳಿ ಮಾರ್ಕೆಟಿಗೆ ಕಳಿಸ್ತಾ ಇದೀವಿ ಇದನ್ನ ನಾವಿಲ್ಲಿಂದ. ಸ್ವಲ್ಪ ಚವಳಿ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಬರ್ರಿ.